ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೀರೋ ಆಗೋದಕ್ಕೆ ಹೋಗಿ ಜಮೀರ್ ಅಹ್ಮದ್ ವಿಲನ್ ಆದ್ರ ಅನ್ನುವಂಥ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ತನ್ನದೇ ಆದಂಥ ಹಿಡಿತ ಇಟ್ಟುಕೊಂಡಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಉಪಚುನಾವಣೆಯಲ್ಲಿ ಎಡವಿದ್ರಾ ಅನ್ನುವಂಥ ಪ್ರಶ್ನೆಗಳು ಈಗ ಸಹಜವಾಗಿ ಹುಟ್ಕೊಳ್ತಾ ಇದೆ. ಇದಕ್ಕೆ ಕಾರಣ ದಾವಣಗೆರೆ ಉಪಚುನಾವಣೆಯ ನಂತರದಲ್ಲಿ, ಮತದಾನದ ನಂತರದಲ್ಲಿ ಮುಸ್ಲಿಂ ನಾಯಕರಿಬ್ಬರು ನಡೆಸಿದಂಥ ಸುದ್ದಿಗೋಷ್ಠಿ ಈಗ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್ ನಡೆಸಿದಂಥ ಸುದ್ದಿಗೋಷ್ಠಿಯಲ್ಲಿ ಅವರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಸಭೆಗಳಲ್ಲಿ ಒಪ್ಪಿಕೊಂಡು ಸಭೆಯ ಹೊರಬಂದು ಒಂದಿಷ್ಟು ಷಡ್ಯಂತ್ರಗಳನ್ನು ಮಾಡಿದ್ರು ನಮ್ಮ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳು ಜೊತೆಗೆ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುದೀರ್ಘವಾದಂಥ ವರದಿಯನ್ನು ಕೂಡ ಹೈಕಮಾಂಡ್ಗೆ ಕೊಟ್ಟಿದ್ದೇವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥ ಕಾರಣಕ್ಕಾಗಿ ಇದು ಸಚಿವ ಜಮೀರ್ ಅಹ್ಮದ್ ಅವರ ಕುತ್ತಿಗೆಗೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಜಮೀರ್ ಅಹ್ಮದ್ ಮಾಸ್ ಲೀಡರ್, ಮುಸ್ಲಿಂ ಸಮುದಾಯಕ್ಕೆ ಅವರು ಇತ್ತೀಚಿನ ದಿನಗಳಲ್ಲಿ ಪ್ರಬಲವಾಗಿದ್ದಂಥ ನಾಯಕ ಅಂತ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಹಾಗೆ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಜಮೀರ್ ಅಹ್ಮದ್ ಅವರು ಕೂಡ ಕಾರಣ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆ ಇದೆ. ಜೊತೆಗೆ ಅವರು ಬೇರೆ ಬೇರೆ ಚುನಾವಣೆಗಳಲ್ಲಿಯೂ ಕೂಡ ಮುಸ್ಲಿಂ ಬಾಹುಳ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಹೋಗಿ ಪ್ರಚಾರವನ್ನು ಕೂಡ ಮಾಡ್ತಾರೆ. ಜೊತೆಗೆ ಮುಸ್ಲಿಂ ಸಮುದಾಯವು ಕೂಡ ಜಮೀರ್ ಅಹ್ಮದ್ ಅವರನ್ನು ಒಪ್ಪಿಕೊಂಡಿದೆ. ಅಂದರೆ ಅವರು ಆ ರೀತಿಯಾಗಿ ಪ್ರಚಾರವನ್ನು ಕೂಡ ಪಡೆದಿದ್ದಾರೆ. ಅವರ ಪ್ರಸಿದ್ಧಿಯೂ ಕೂಡ ಆ ಮಟ್ಟಿಗಿದೆ. ಇಂಥ ಒಂದು ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ವೇಳೆ ಅವರು ಮಾಡಿರ್ತಕ್ಕಂಥ ಎಡವಟ್ಟು ಈಗ ಅವರಿಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಹೇಳಿ ಕೇಳಿ ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ ಅವರು ಯೋಚನೆಯನ್ನು ಮಾಡ್ತಾ ಇದ್ರು. ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶವನ್ನು ಕೊಡಬೇಕು, ಉಪಮುಖ್ಯಮಂತ್ರಿಯು ಕೂಡ ನನ್ನನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಪಕ್ಷದ ವೇದಿಕೆಗಳಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು ಅನ್ನುವಂಥದ್ದು ಹಲವು ಬಾರಿ ಚರ್ಚೆ ಆಗಿತ್ತು. ಆದರೆ ಈಗ ಆ ಎಲ್ಲ ಅವಕಾಶಗಳನ್ನು ಕೈ ಚೆಲ್ಲಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತಾ? ಜಮೀರ್ ಅಹ್ಮದ್ ಮಾಡಿರ್ತಕ್ಕಂಥ ಒಂದಿಷ್ಟು ಕೆಲಸ ಅಥವಾ ಒಂದಿಷ್ಟು ಈ ತಂತ್ರಗಾರಿಕೆಯ ಕಾರಣಕ್ಕಾಗಿ ಅಥವಾ ಷಡ್ಯಂತ್ರವನ್ನು ಜಮೀರ್ ಅಹ್ಮದ್ ಅವರು ಮಾಡಿದ್ರು ಅನ್ನುವಂಥ ಆರೋಪಗಳು ಕೇಳಿಬರ್ತಿರ್ತಕ್ಕಂಥ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅಹ್ಮದ್ ಅವರಿಗೆ ಭವಿಷ್ಯವನ್ನು ಹಾಳು ಮಾಡತ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಟಿಕೆಟನ್ನು ಕೇಳಿದರು, ಆದರೆ ಕಾಂಗ್ರೆಸ್ ಅದನ್ನು ಅಂತಿಮವಾಗಿ ನಿರಾಕರಣೆಯನ್ನು ಮಾಡಿತು. ಅಬ್ದುಲ್ ಜಬ್ಬಾರ್ ಅವರ ಹೆಸರನ್ನು ಜಮೀರ್ ಅಹ್ಮದ್ ಸೇರಿದಂತೆ ಇತರ ಮುಸ್ಲಿಂ ನಾಯಕರು ಹೇಳಿದರು, ಆದರೆ ಅವರಿಗೆ ಮನ್ನಣೆ ಇಲ್ಲ, ಅಲ್ಲಿ ಜನಪ್ರಿಯತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ಹೆಸರನ್ನು ಕೈ ಬಿಡಲಾಯಿತು. ಅದಾದ ನಂತರದಲ್ಲಿ ಸಮರ್ಥ್ಗೆ ಕೂಡ ಅಲ್ಲಿ ಟಿಕೆಟನ್ನು ಘೋಷಣೆ ಮಾಡಿದ್ರು. ಟಿಕೆಟ್ ಘೋಷಣೆ ಮಾಡಿದ ಬಳಿಕವೂ ಕೂಡ ಜಮೀರ್ ಅಹ್ಮದ್ ಅವರು ಅಲ್ಲಿ ಸರಿಯಾಗಿ ಪ್ರಚಾರವನ್ನು ಮಾಡಲಿಲ್ಲ. ಮುಸ್ಲಿಂ ನಾಯಕರನ್ನ ಒಗ್ಗಟ್ಟಿನಿಂದ ಕಾಂಗ್ರೆಸ್ಗೆ ಮತವನ್ನು ಕೊಡಿ ಎನ್ನುವಂಥ ರೀತಿಯಲ್ಲಿ ಆಗ್ರಹಿಸಲಿಲ್ಲ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಇವರು ತಂತ್ರಗಾರಿಕೆಗಳನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿರುವಂಥ ಕಾರಣಕ್ಕಾಗಿ ಇದು ಸಹಜವಾಗಿ ಜಮೀರ್ ಅಹ್ಮದ್ ಅವರಿಗೆ ಒಂದಿಷ್ಟು ಹಿನ್ನಡೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಅಬ್ದುಲ್ ಜಬ್ಬಾರ್ MLC ಇದ್ದಾರೆ, ಅವರು ಅಲ್ಲಿ ಆಕಾಂಕ್ಷಿ ಆಗಿತ್ತು. ಅವರನ್ನು ಪ್ರಬಲವಾಗಿ ಜಮೀರ್ ಅಹ್ಮದ್ ಅವರು ಬೆಂಬಲಿಸಿದ್ರು. ಅಬ್ದುಲ್ ಜಬ್ಬಾರ್ ಕೂಡ ಈ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳುವಂಥ ಕೆಲಸವನ್ನು ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಮಾಡಿದ್ದಾರೆ. ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್ ಅವರ ಸುದ್ದಿಗೋಷ್ಠಿಯಲ್ಲಿ ಅವರು ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ. ಯಾವುದೇ ಒಂದು ಪಕ್ಷಕ್ಕೆ ನಾವು ಕಮಿಟ್ ಆದಂಥ ಸಂದರ್ಭದಲ್ಲಿ ಅಥವಾ ಪಕ್ಷ ಹೇಳಿದಂಥ ಅಭ್ಯರ್ಥಿಯನ್ನು ನಾವು ಬೆಂಬಲಿಸ್ತೇವೆ ಅನ್ನುವಂಥದ್ದನ್ನು ಸಭೆಗಳಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಹೊರಬಂದ ನಂತರವೂ ಕೂಡ ಅದನ್ನು ಅದೇ ರೀತಿಯಾಗಿ ನಡೆದುಕೊಳ್ಬೇಕು. ಆದರೆ ಇಲ್ಲಿ ಆ ರೀತಿ ಆಗಿಲ್ಲ. ಕೆಲವು ನಾಯಕರು ಪಕ್ಷದ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರು, ಮುಸ್ಲಿಂ ಮತಗಳನ್ನು ವಿಭಜನೆ ಆಗುವ ರೀತಿಯಲ್ಲಿ ನೋಡಿಕೊಂಡ್ರು. ಆದರೆ ಕೊನೆಯ ಹಂತದಲ್ಲಿ ನಾವು ಅಲ್ಲಿ ಪ್ರಚಾರವನ್ನು ಮಾಡಿದೆವು. ಜೊತೆಗೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಕೊಡುಗೆಗಳನ್ನು ಅಲ್ಲಿ ಹೇಳುವ ಮೂಲಕವಾಗಿ ಮತವನ್ನು ಕ್ರೋಢೀಕರಣ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಜೊತೆಗೆ ಪಕ್ಷ ನಮಗದು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ಆಗಿತ್ತು. ಈ ಎಲ್ಲ ವಿಚಾರವನ್ನು ನಾವು ಕಾಂಗ್ರೆಸ್ನ ಹೈಕಮಾಂಡ್ಗೆ ವರದಿಯನ್ನು ಕೂಡ ಕೊಟ್ಟಿದ್ದೇವೆ ಅನ್ನುವಂಥ ವಿಚಾರವನ್ನು ಇಬ್ಬರು ನಾಯಕರು ಪ್ರಸ್ತಾಪವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಜಮೀರ್ ಅಹ್ಮದ್ ಅವರು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಪ್ರಚಾರಕ್ಕೆ ಬಂದೇ ಇರಲಿಲ್ಲ, ಕೇರಳದಲ್ಲಿದ್ದರು. ಆದರೆ ಕೊನೆಯ ಹಂತದಲ್ಲಿ ಬಂದು ಅಲ್ಲಿ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ರೊಟ್ಟಿಯನ್ನು ತಿಂತಾರೆ. ರೊಟ್ಟಿಯನ್ನು ತಿಂದು ಮಾಧ್ಯಮಗಳಿಗೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಸಮರ್ಥ್ ಅವರನ್ನ ಗೆಲ್ಲಿಸುವ ಜವಾಬ್ದಾರಿ ನಂದು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಹೋಗ್ತಾರೆ. ಕೇವಲ 1 ಗಂಟೆ ಕಾಲ ಮಾತ್ರ ಅವರು ದಾವಣಗೆರೆ ದಕ್ಷಿಣದಲ್ಲಿ ಸರಿಸುಮಾರು 1 ಗಂಟೆಗಳ ಕಾಲ ಮಾತ್ರ ಅಲ್ಲಿ ಇರ್ತಾರೆ. ಅಂದರೆ ಅವರು ಪ್ರಚಾರದ ಕಾರ್ಯದಲ್ಲಿ ಭಾಗಿಯಾಗೋದಿಲ್ಲ. ಇದು ಮೊದಲನೇವಾದಂಥ ಪ್ರಶ್ನೆ ಉದ್ಭವವಾಗುತ್ತೆ. ಯಾವ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಅವರು ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರವನ್ನು ಮಾಡಲಿಲ್ಲ? ಅವರ ಸಂದೇಶ ಏನು ಹಾಗಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು, ಅಬ್ದುಲ್ ಜಬ್ಬಾರ್ ಸೇರಿದಂತೆ ಇತರ ನಾಯಕರು ಅಲ್ಲಿ ಯಾರು ಮುನಿಸ್ಕೊಂಡಿದ್ರು ಪಕ್ಷದ ಮೇಲೆ, ಅವರ ಮುನಿಸನ್ನು ಶಮನ ಮಾಡುವ ಕೆಲಸವನ್ನು ಜಮೀರ್ ಅಹ್ಮದ್ ಅವರು ಮಾಡಿಲ್ಲ ಅನ್ನುವಂಥ ಜೊತೆಗೆ ಅದು ಒಂದು ವಿಚಾರ ಇದೆ.
ಜೊತೆಗೆ ಇನ್ನೊಂದು ವಿಚಾರ, ಸಾದಿಕ್ ಪೈಲ್ವಾನ್ ಅವರು ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದರು. ಅವರನ್ನು ನಾಮಪತ್ರ ಹಿಂತೆಗೆದುಕೊಳ್ಳುವುದಕ್ಕೆ ಮನವೊಲಿಸುವ ಕೆಲಸವನ್ನು ಜಮೀರ್ ಅಹ್ಮದ್ ಅವರು ಮಾಡ್ಬೋದಿತ್ತು, ಆದರೆ ಅದನ್ನು ಮಾಡಿಲ್ಲ. ಆದರೆ ಕೊನೆಯ ಹಂತದಲ್ಲಿ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರು ತೆರಳಿ ಅವರನ್ನು ಮನವೊಲಿಸುವ ಕೆಲಸವನ್ನು ಮಾಡಿದ್ರು. ಜೊತೆಗೆ CM ಸಿದ್ದರಾಮಯ್ಯನವರ ಬಳಿ ಕರೆತಂದು ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾಡಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಬೆಂಬಲಿಸುವ ಹಾಗೆ ನೋಡಿಕೊಂಡ್ರು. ಈ ಎಲ್ಲ ವಿಚಾರವನ್ನು ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಪ್ರಸ್ತಾಪವನ್ನು ಮಾಡ್ತಾರೆ. ಜೊತೆಗೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೂ ಕೂಡ ಪ್ರಯತ್ನಗಳು ನಡೆದಿದೆ ಅನ್ನುವಂಥ ರೀತಿಯಲ್ಲಿ ವಾಗ್ದಾಳಿಯನ್ನು ಮಾಡ್ತಾರೆ. ಸಹಜವಾಗಿ ಜಮೀರ್ ಅಹ್ಮದ್ ಅವರಿಗೆ ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಿಸಲೇಬೇಕು ಅನ್ನುವಂಥ ರೀತಿಯಲ್ಲಿ ಒಲವಿತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ. ಆದರೆ ಜಮೀರ್ ಅಹ್ಮದ್ ಅವರು ಅಲ್ಲಿ ಪ್ರಚಾರವನ್ನು ಮಾಡ್ಬೋದಿತ್ತು ಅಥವಾ ತಟಸ್ಥತೆಯನ್ನು ನೋಡ್ಕೊಳ್ಬೋದಿತ್ತು. ಅದನ್ನು ಮೀರಿ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಾಗಿದೆ ಅನ್ನುವಂಥ ರೀತಿಯಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ. ಆ ಆರೋಪ ಕೇಳಿ ಬಂದಿರುವಂಥ ಕಾರಣಕ್ಕಾಗಿ ಅದು ನೇರವಾಗಿ ಜಮೀರ್ ಅಹ್ಮದ್ ಅವರಿಗೆ ಒಂದಿಷ್ಟು ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಜಮೀರ್ ಅಹ್ಮದ್ CM ಸಿದ್ದರಾಮಯ್ಯನವ್ರಿಗೆ ಆಪ್ತರು, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೆಲವು ವಿಚಾರಗಳ ಸಂಬಂಧಪಟ್ಟಂತೆ ಯಾರ ಆಪ್ತರು ಅನ್ನೋದನ್ನು ಕೂಡ ಗಮನಿಸೋದಿಲ್ಲ. ಜೊತೆಗೆ KN ರಾಜಣ್ಣ ವಿಚಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನೇನಾದರೂ ಜಮೀರ್ ಅಹ್ಮದ್ ಅವರ ವಿರುದ್ಧ ತೆಗೆದುಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕಕ್ಕೆ ಅವರು ಅಧ್ಯಕ್ಷ ಇದ್ರಲ್ಲ, ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ಇನ್ನೂ ಅಂಗೀಕಾರ ಆಗಿಲ್ಲ, DK ಶಿವಕುಮಾರ್ ಅವರ ಕೈ ಸೇರಿದೆ. ಆದರೆ ಈ ರಾಜೀನಾಮೆಯನ್ನು ಅಬ್ದುಲ್ ಜಬ್ಬಾರ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಒತ್ತಾಯಪೂರ್ವಕವಾಗಿ ಅಥವಾ ಅವರನ್ನೇ ಏನಾದರೂ ಅಮಾನತು ಮಾಡುವಂಥ ಸಾಧ್ಯತೆ ಏನಾದರೂ ಮನಗೊಂಡು ಅವರು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತದೆ. ಜೊತೆಗೆ ಜಮೀರ್ ಅಹ್ಮದ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾದರೂ ಸಮರ್ಥ ಶಾಮ್ನೂರು ಸೋತದ್ದೇ ಆದರೆ ಅದು ನೇರವಾಗಿ ಜಮೀರ್ ಅಹ್ಮದ್ ಅವರ ತಲೆದಂಡ ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಅಲ್ಲಿ ಪಕ್ಷ ಗೆದ್ದರೂ ಕೂಡ ಜಮೀರ್ ಅಹ್ಮದ್ ಅವ್ರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ನಡೆಸ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ಸಹಜವಾಗಿ ಬೇರೆ ರೀತಿಯದ್ದೇ ಆಗಿರುತ್ತೆ. ಜಮೀರ್ ಅಹ್ಮದ್ ಅವರ ಬದಲಾಗಿ ಪರ್ಯಾಯ ನಾಯಕರನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಬಹುದು. ಅದರ ಪ್ರಮುಖ ಭಾಗ ಅನ್ನುವಂಥದ್ದನ್ನು ನಾವು ನೋಡಬೇಕಂದ್ರೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್ ಅವರಿಬ್ಬರು ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಅವರ ಪ್ರತಿಭೆಗೆ ತಕ್ಕಂಥ ಫಲ ಇದು ಸಿಕ್ಕಿದ್ರೂ ಕೂಡ ಅವರು ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿರಲಿಲ್ಲ. ಜೊತೆಗೆ ಪ್ರಮುಖವಾಗಿರುವಂತಹ ಕೆಲಸಗಳನ್ನು ಮಾಡಬೇಕಾಗಿದ್ದರೆ ಈ ರೀತಿಯ ಚುನಾವಣೆ ಇರ್ಬೋದು ಅಥವಾ ಇನ್ಯಾವುದೋ ರೀತಿಯ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವಂಥದ್ದು, ಅಲ್ಪಸಂಖ್ಯಾತರನ್ನು ಸಂಘಟನಾತ್ಮಕವಾಗಿ ಕಾಂಗ್ರೆಸ್ನಲ್ಲಿ ಉಳಿಯುವ ಹಾಗೆ ನೋಡ್ಕೊಳ್ಳೋದು, ಈ ರೀತಿಯ ಟಾಸ್ಕ್ಗಳನ್ನು ಜಮೀರ್ ಅಹ್ಮದ್ ಅವರೇ ಮಾಡ್ತಾಯಿದ್ರು. ಆದರೆ ಅದೆಲ್ಲವನ್ನು ಕೂಡ ಜಮೀರ್ ಅಹ್ಮದ್ ಅವರಿಂದ ಸಲೀಂ ಅಹ್ಮದ್ ಇರ್ಬೋದು ಹಾಗೆ ರಿಜ್ವಾನ್ ಅರ್ಷದ್ ಅವರಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬಹುದು. ಜೊತೆಗೆ ಹೆಚ್ಚಿನ ಮನ್ನಣೆಯನ್ನು ಜಮೀರ್ ಅಹ್ಮದ್ಗೆ ಕೊಡದೇ ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆಯಾಗಿ SS ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹ್ಮದ್ ಅವರ ನಡುವೆ ನಡೆದಿರ್ತಕ್ಕಂಥ ಒಂದಿಷ್ಟು ಮಾತಿನ ಚಕಮಕಿ, ಆ ಒಂದು ಕಾರಣಕ್ಕೆ ಜಮೀರ್ ಅಹ್ಮದ್ಗೆ ಉಂಟಾಗಿದ್ದಂಥ ಬೇಸರ ಇದೆಯಲ್ಲ, ಇದು ಸಾಕಷ್ಟು ಪರಿಣಾಮವನ್ನು ಸೃಷ್ಟಿ ಮಾಡ್ತು. ಪಕ್ಷದ ಮೇಲೆಯೂ ಕೂಡ ಪರಿಣಾಮವನ್ನು ಸೃಷ್ಟಿ ಮಾಡ್ತು. ಪಕ್ಷದ ಮೇಲೆ ಪರಿಣಾಮದ ಜೊತೆಗೆ ಜಮೀರ್ ಅಹ್ಮದ್ ಅವರು ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ತಂತ್ರಗಾರಿಕೆಯ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ನಷ್ಟವನ್ನು ಇದು ತಂದಿಡುವಂಥ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ಇಲ್ಲಿ ಗಮನಿಸಬೇಕು, ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಟಿಕೆಟನ್ನು ಕೊಡಿಸಿ ಅಲ್ಪಸಂಖ್ಯಾತರನ್ನ ಗೆಲ್ಲಿಸ್ಕೊಂಡು ಬಂದು ಹೀರೋ ಆಗಬೇಕು ಅಂದ್ಕೊಂಡಿದ್ದಂಥ ಜಮೀರ್ ಅಹ್ಮದ್ಗೆ ದಾವಣಗೆರೆ ಉಪಚುನಾವಣೆ ವಿಲನ್ ಮಾಡುವಂಥ ಒಂದು ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತದಾರರ ಪ್ರಭು ಯಾವ ರೀತಿಯಾಗಿ ಮತದಾನವನ್ನು ಮಾಡಿದ್ದಾನೆ, ಜೊತೆಗೆ ಯಾವ ರೀತಿಯ ರಿಸಲ್ಟನ್ನು ಕೊಡ್ತಾನೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಫಲಿತಾಂಶ ಇದೆಯಲ್ಲ, ಅದು ಜಮೀರ್ ಅಹ್ಮದ್ ಅವರ ತಲೆದಂಡವನ್ನು ಕೂಡ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹ್ಮದ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.